ಸ್ಪೇನ್ ತಂಡದ ರಕ್ಷಣಾ ಆಟದ ಮುಂದೆ ಫ್ರಾನ್ಸ್ ಮಂಡಿಯೂರಿದೆ. ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಅಬ್ಬರದ ಪ್ರದರ್ಶನ ನೀಡಿದ ಸ್ಪೇನ್ 2-0 ಗೋಲುಗಳಿಂದ ಫ್ರಾನ್ಸ್ ತಂಡವನ್ನ ಮಣಿಸಿ 16 ವರ್ಷಗಳ ಬಳಿಕ ಮೆಗಾ ಟೂರ್ನಿಯ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸ್ಪೇನ್ ತಂಡದ ರಕ್ಷಣಾ ಆಟಗಾರರು ಕೆಚ್ಚೆದೆಯ ಆಟವಾಡಿದ ಪರಿಣಾಮ ಫ್ರಾನ್ಸ್ ಯಾವುದೇ ಗೋಲು ದಾಖಲಿಸಲಿಲ್ಲ. ಸ್ಪೇನ್ ಮೊದಲ ಅರ್ಧದಲ್ಲಿ 1-0 ಮುನ್ನಡೆ ಸಾಧಿಸಿತು. ಎರಡನೇ ಅರ್ಧದ ಆಟದಲ್ಲಿ ಸ್ಪೇನ್ ತನ್ನ ಆಕ್ರಮಣಕಾರಿ ಆಟವನ್ನ ಮುಂದುವರಿಸಿತು. 58ನೇ ನಿಮಿಷದಲ್ಲಿ ಯಶಸ್ಸು ಸಹ ಕಂಡಿತು. ಪೆಡ್ರೋ ಪೊರೋ ಈ ಹಂತದಲ್ಲಿ ಅಮೋಘವಾದ ಕಾಲ್ಚಳಕದ ಪ್ರದರ್ಶನವನ್ನ ನೀಡಿ ಫ್ರಾನ್ಸ್ ಗೋಲನ್ನ ವಂಚಿಸಿದ್ರು. ಸ್ಪೇನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ ಆಡುವಂತ ಕನಸು ಕಂಡಿದ್ದಂತಹ ಫ್ರಾನ್ಸ್ ತಂಡದ ಆಸೆಗೆ ಪೆಟ್ಟು ಬಿದ್ದಿತು. ಈ ಮೂಲಕವಾಗಿ ಫ್ರಾನ್ಸ್ ಸೆಮಿಫೈನಲ್ನಿಂದ ಹೊರನಡೆದಿದ್ದು ಇವತ್ತು ಟೂರ್ನಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೆ ಅರ್ಜೆಂಟೀನಾ ತಂಡಗಳು ಕೂಡ ಕಾದಾಟವನ್ನ ನಡೆಸುತ್ತೆ. ಈ ಪಂದ್ಯದಲ್ಲಿ ಜಯ ಸಾಧಿಸಿದ ತಂಡದ ವಿರುದ್ಧವಾಗಿ ಸ್ಪೇನ್ ಪ್ರಶಸ್ತಿಗಾಗಿ ಮತ್ತೊಂದು ಫೈಟ್ ನಡೆಸಲಿದೆ. ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಹಿಂದೆ ಜಿ5 ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಟೂರ್ನಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೆ ಅರ್ಜೆಂಟೀನಾ ತಂಡಗಳು ಕೂಡ ಮುಖಾಮುಖಿ ಆಗುತ್ತೆ. ಸತತ 2ನೇ ಹಾಗೆ ಒಟ್ಟಾರೆ 4ನೇ ಟ್ರೋಫಿ ಗೆಲುವಿನ ಓಟದಲ್ಲಿರುವಂತಹ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಹಾಗೂ ಬರೋಬ್ಬರಿ 60 ವರ್ಷಗಳ ಬಳಿಕ ಮತ್ತೊಮ್ಮೆ ಟ್ರೋಫಿ ಗೆಲ್ಲುವುದಕ್ಕೆ ಎದುರು ನೋಡ್ತಾ ಇರುವಂತಹ ಇಂಗ್ಲೆಂಡ್ ತಂಡಗಳು ಈ ಬಾರಿ ಫಿಫಾ ವಿಶ್ವಕಪ್ನ 2ನೇ ಸೆಮಿಫೈನಲ್ನಲ್ಲಿ ಮುಖಾಮುಖಿ ಆಗಲಿದೆ. ಹಾಗೆ ಲೈವ್ ವೀಕ್ಷಣೆಯನ್ನ ಮಾಡೋದಕ್ಕೆ ಜಿ5 ನಲ್ಲಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಟೀಮ್ ಅನ್ನ ಸಪೋರ್ಟ್ ಮಾಡಿ.